ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ಬಂಧುಗಳೇ, ತುಂಬ ದಿನ ಆಗಿತ್ತು ಒಂದು ಲೈವ್ ಅನಾಲಿಸಿಸ್ನ ಮಾಡಿ. ಆಲ್ಮೋಸ್ಟ್ 15 ಡೇಸ್ ಆಗಿತ್ತು. ಕಾರಣಾಂತರಗಳಿಂದ ಮಾಡೋದಕ್ಕೆ ಸಾಧ್ಯವಾಗಿತ್ತಿಲ್ಲ. ಇವತ್ತು ನಿಫ್ಟಿನ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಯಾವ ಚಾರ್ಟ್ ಆದ್ರೇನು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾಯಿದ್ವಿ ಸಮುದ್ರದಲ್ಲಿ. ಅದಾದಮೇಲೆ ನಿಫ್ಟಿನ ಅಷ್ಟೊಂದು ನೋಡ್ತಾ ಇತ್ತಿಲ್ಲ. BTCಗೆ ಹೋದ್ವಿ, ಅದು ದೊಡ್ಡ ಸಮುದ್ರ ಬಿಡಿ. ನಿಫ್ಟಿನ ಅನಾಲಿಸಿಸ್ ಮಾಡ್ತಾಯಿದ್ವಿ. ನೋಡಿ, ಚಾರ್ಟು ಯಾವುದಾದ್ರೇನು ಅನಾಲಿಸಿಸು ಪರ್ಫೆಕ್ಟಾಗಿರಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲೂ ವರ್ಕ್ ಆಗಿದ್ದು ನಿಫ್ಟಿನಲ್ಲೂ ವರ್ಕ್ ಆಗುತ್ತೆ, ನಿಫ್ಟಿನಲ್ಲೂ ವರ್ಕ್ ಆಗಿದ್ದು BTCನಲ್ಲೂ ವರ್ಕ್ ಆಗುತ್ತೆ, BTCನಲ್ಲೂ ವರ್ಕ್ ಆಗಿರೋವಂಥದ್ದು ನಿಫ್ಟಿನಲ್ಲೂ ಕೂಡ ವರ್ಕ್ ಆಗುತ್ತೆ. ಇದು ಸ್ಟ್ರಾಟಜಿನ ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಹಾಗಾದರೆ ಬನ್ನಿ, ಇವತ್ತಿನ ದಿನಾಂಕ 9ನೇ ತಾರೀಕು 12ನೇ ತಿಂಗಳು 2025. ಟೈಮ್ ಬಂದು 12:18 ಆಗ್ತದೆ. ಈ ಒಂದು ಟೈಮಲ್ಲಿ ನನಗೆ ಈ ಒಂದು ನಿಫ್ಟಿ ಚಾರ್ಟ್ ಏನನ್ನು ಹೇಳ್ತಾ ಇದೆ ಅಂದರೆ, ಅದಕ್ಕಿಂತ ಮುಂಚೆ ಈ ಒಂದು ಚಾರ್ಟನ್ನು ಗಮನಿಸಿ. ಈ ಒಂದು ಚಾರ್ಟಲ್ಲಿ ಯಾವುದೇ ಥರದಾದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಲಿ, ಆ ಲೈನ್ ಈ ಲೈನ್ ಮಣ್ಣು ಮಸಿ ಏನೂ ಇಲ್ಲ. ಇದನ್ನು ಪ್ಲೈನ್ ವೆನಿಲ್ಲಾ ಚಾರ್ಟ್ ಎಂದು ಕರೆಯುತ್ತೇವೆ. ಎಂತಕ್ಕೋಸ್ಕರ ಪ್ಲೈನ್ ವೆನಿಲ್ಲಾ ಚಾರ್ಟ್ ಅಂತ ಕರಿತೇವೆ ಅಂದರೆ, ನೋಡಿ, ಬಿಗ್ ಪ್ಲೇಯರ್ಸ್ ಎಲ್ಲೆಲ್ಲಿದ್ದಾರೆ, ಯಾರ್ಯಾರನ್ನ ರಿಟೇಲ್ ಪೀಪಲ್ನ ಯಾವ ಥರ ಟ್ರ್ಯಾಪ್ ಮಾಡ್ತಾರೆ, ಎಲ್ಲೆಲ್ಲಿ ಡಿಮ್ಯಾಂಡ್ ಝೋನ್ ಬರ್ತಾ ಇದೆ, ಎಲ್ಲೆಲ್ಲಿ ಸಪ್ಲೈ ಝೋನ್ ಬರ್ತಾ ಇದೆ, ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ, ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಹಂಟಿಂಗ್ ಆಗುತ್ತೆ ಅನ್ನೋದನ್ನ ಈ ಪ್ಲೈನ್ ಚಾರ್ಟು ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋದ್ರಿಂದ ಇದನ್ನು ಪ್ಲೈನ್ ವೆನಿಲ್ಲಾ ಚಾರ್ಟ್ ಎಂದು ಕರೆಯುತ್ತೇವೆ. ಬನ್ನಿ, ಹಾಗಾದರೆ ಏನಾಗ್ತಾ ಇದೆ ನಿಫ್ಟಿನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಮಾಡೋ ಉದ್ದೇಶ, ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟು ಒಂದು ತಪ್ಪನ್ನು ಮಾಡಿದ್ದಾರೆ, ಆ ತಪ್ಪೇನು ಅಂತ ತಿಳಿಸ್ಕೊಟ್ಬಿಟ್ಟು ಈ ಅನಾಲಿಸಿಸ್ನ ಮಾಡ್ತೀನಿ. ನೋಡಿ, ನಮ್ಮ ಒಬ್ಬರು ಸ್ಟೂಡೆಂಟ್ ಸಪ್ನಾ ಅವರು, ಬ್ಯಾಂಗ್ಳೂರು, ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟು, ಅವರೇನು ಮಾಡಿದ್ದಾರೆ ಅಂದರೆ, ಈ ಪಾಯಿಂಟಲ್ಲಿ ಸೆಲ್ಲಿಂಗ್ ಮಾಡಿಬಿಟ್ಟಿದ್ದಾರೆ. ಈ ಪಾಯಿಂಟಲ್ಲಿ, ಓಕೆನಾ, ಅಂದರೆ ಈ ಬಿಗ್ ಕ್ಯಾಂಡಲ್ ಬಂದಾಗ ಸೆಲ್ಲಿಂಗ್ ಮಾಡಿದ್ದಾರೆ. ಅವರು ನನಗೆ ಕ್ವಶನ್ನ ಕೇಳ್ತಾರೆ, ಸರ್ ಈ ಪಾಯಿಂಟಲ್ಲಿ ಸೆಲ್ಲಿಂಗ್ ಮಾಡ್ಬೋದಾ ಅಂತ. ನಾನು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ನೋಡಿ ಅಮ್ಮ, ಅದು ಖಂಡಿತ ತಪ್ಪಾಗುತ್ತೆ. ಆ ಪಾಯಿಂಟಲ್ಲೆಲ್ಲ ಸೆಲ್ ಮಾಡಬೇಕಾಗಿರೋದು ಯಾವ ಪಾಯಿಂಟಲ್ಲಿ ಅಂತ ಹೇಳ್ತೀನಿ. ಸಪ್ನವರು, ನೀವು ವಿಡಿಯೋ ನೋಡ್ತಾ ಇದ್ರೆ, ಹೌದು ಸರ್, ಖಂಡಿತವಾಗ್ಲೂ ನೀವು ಹೇಳಿದ್ರಿ, ನಾನು ಮಾಡಿರೋ ಅನಾಲಿಸಿಸ್ ಖಂಡಿತ ತಪ್ಪು ಅಂತ ಹೇಳ್ಬಿಟ್ಟು ನೀವು ಒಪ್ಕೊಬೇಕಾಗತ್ತೆ. ಎಂತಕ್ಕೋಸ್ಕರ ಅಂದರೆ, ಅರ್ಥ ಮಾಡ್ಕೊಳ್ಳಿ, ನೀವು ಅಟೆಂಡ್ ಮಾಡಿರೋದು ಮೆಂಟರ್ಶಿಪ್, ಬಟ್ ನೀವು ಏನನ್ನು ತಪ್ಪು ಮಾಡಿದ್ದೀರಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು ಬಹಳ ಮುಖ್ಯ ಆಗುತ್ತೆ, ಓಕೆನಾ, ಬಹಳ ಮುಖ್ಯವಾಗುತ್ತೆ. ಬನ್ನಿ ಹಾಗಾದರೆ. ಆಮೇಲೆ ಜೊತೆಗೆ ಎಲ್ಲಿಂದ ಸೆಲ್ಲಿಂಗ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಸೆಲ್ಲಿಂಗ್ ಪಾಯಿಂಟ್ ಬಂದು, ನೋಡಿ ಬಂಧುಗಳೇ, ನಾನೊಂದು ಲೈನ್ ಹಾಕ್ತೀನಿ. ಸೆಲ್ಲಿಂಗ್ ಪಾಯಿಂಟ್ ಬಂದು ನೋಡಿ, ಇವಾಗ ಏನನ್ನು ಈ ಲೈನನ್ನು ಹಾಕಿದ್ದೀನಿ, ಈ ಲೈನಿಂದ ಸೆಲ್ಲಿಂಗ್ ಬರಬೇಕಾಗುತ್ತೆ, ಈ ಪಾಯಿಂಟಿಂದನೇ ಸೆಲ್ಲಿಂಗ್ ಬರಬೇಕಾಗುತ್ತೆ, ಬೇರೆ ಕಡೆ ಎಲ್ಲೂ ಬರೋ ಆಗಿಲ್ಲ, ಓಕೆನಾ. ದಟ್ಸ್ ಎ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಆರ್ಡ್ ಆಫ್ ಫ್ಲೋನಲ್ಲಿ ಹಾಕ್ಕೊತೀನಿ, ಓಕೆನಾ. ಇಲ್ಲಿಂದನೇ ಸೆಲ್ಲಿಂಗ್ ಬರಬೇಕಾಗುತ್ತೆ. ಅವ್ರಿಗೆ ಅದನ್ನೇ ಹೇಳಿದೆ, ನೀವು ಮುಂಚೆನೇ ಸೆಲ್ಲಿಂಗ್ ಮಾಡಿಬಿಟ್ಟಿದ್ದೀರಾ, ಈ ಪಾಯಿಂಟಲ್ಲಿ ಮಾಡಬಾರ್ದು, ಎಂತಕ್ಕೆ ಮಾಡಬಾರ್ದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಡ್ಯಾಸ್ಟ್ರಿಕಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಎರಡನೇದು, ಇಲ್ಲಿ ಏನೇನನ್ನು ಗಮನಿಸಬೇಕು ಅನ್ನೋದು ನಮಗೆ ಮುಂಚೆನೇ ತಿಳ್ಕೊಬೇಕಾಗತ್ತೆ, ಓಕೆನಾ. ಆಮೇಲೆ ಅಬ್ಸರ್ವ್ ಮಾಡಬೇಕು, ಲೊಕೇಶನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪ್ನವರೇ, ಲೊಕೇಶನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೆಲವೊಂದು ಪಾಯಿಂಟ್ಗಳನ್ನು ನೀವು ಮಿಸ್ ಮಾಡ್ತಾ ಇದ್ದೀರಿ, ಅದನ್ನು ಮಾಡಬಾರ್ದು. ನಿಮ್ಮ ಒಂದು ಮನಸ್ಥಿತಿನ ಇಟ್ಕೊಂಡೇ ನಾನು ಈ ಒಂದು ಲೈವನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ, ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಬೈ ಕಾಲ್ ಆಗಲಿ ಅಥವಾ ಸೆಲ್ ಕಾಲ್ ಆಗಲಿ ಕೊಡುವಂಥ ಉದ್ದೇಶ ನನ್ನದಲ್ಲ. ನನ್ನದೇನಿದ್ದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂಚಿಂಚಾಗಿ ತಿಳಿಸಿಕೊಡುವುದು ನನ್ನ ಒಂದು ಉದ್ದೇಶವಾಗಿರುತ್ತದೆ. ಬನ್ನಿ ಹಾಗಾದರೆ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮೆಂಟರ್ಶಿಪ್ ಕೋರ್ಸನ್ನು ಅಟೆಂಡ್ ಮಾಡಿದ ತಕ್ಷಣವೇ ನೀವು ಫುಲ್ ಎಕ್ಸ್ಪರ್ಟ್ ಆಗಿಬಿಡಬೇಕು. ಬಟ್ ಆದರೆ ಅಲ್ಲಿ ಹೇಳಿಕೊಟ್ಟಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳೆಲ್ಲನೂ ಮಿಸ್ ಮಾಡ್ತಾ ಇರ್ತೀರ. ಆ ಪಾಯಿಂಟ್ಸ್ಗಳೆಲ್ಲನೂ ತುಂಬ ಇಂಪಾರ್ಟೆಂಟು. ನೋಡಿ, ನೀವು ಇಲ್ಲಿ ಸೆಲ್ ಮಾಡಿದ್ದೀರಾ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಸೆಲ್ಲಿಂಗೇ ಅಲ್ಲ, ಓಕೆನಾ. ಇದು ಸೆಲ್ಲಿಂಗೇ ಅಲ್ಲ, ನಾಟ್ ಸೆಲ್ಲಿಂಗ್, ಓಕೆನಾ. ಓಕೆ, ಇದನ್ನು ಬೈಯಿಂಗ್ ಅಂತ ತೊಗೊಬೋದು. ಬಟ್ ಆದರೆ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಈ ಪಾಯಿಂಟನ್ನು ಮಾರ್ಕೆಟ್ ಇಲ್ಲಿಂದ ಏನು ಬೈಯಿಂಗ್ ಹೋಗಿದೆ ಇದನ್ನು ಹೊಡೆದಾಕುತ್ತೆ ಮಾರ್ಕೆಟ್. ದಟ್ಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್. ಹಾಗಾದರೆ ಯಾವ ಪಾಯಿಂಟಿಂದ ಬರುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಇದೇ ಪಾಯಿಂಟಿಂದ ಮಾರ್ಕೆಟ್ ಸೆಲ್ಲಿಂಗ್ ಬರಬೇಕಾಗುತ್ತೆ. ಈ ಪಾಯಿಂಟಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ನಾನು ಗಮನಿಸ್ತೇನೆ. ಸಪ್ನಾ ಅವರೇ, ಜೊತೆಗೆ ಮಂಜು ಅವರು, ಜೊತೆಗೆ ಕಿರಣ್ ಅವರು, ಜೊತೆಗೆ ವಿಶಾಲ್ ಅವರು, ಜೊತೆಗೆ ಕೌಶಿಕ್ ಅವರು, ಜೊತೆಗೆ ನಮ್ಮ ಜಯಶೀಲ ಮೇಡಮ್ ಅವರು, ಇಷ್ಟು ಜನನು ಕೂಡ ಗಮನದಲ್ಲಿ ಇದನ್ನು
ವಿಡಿಯೋನ ಇಂಡಪ್ತಾಗಿ ನೋಡಬೇಕಾಗುತ್ತೆ. ನಿಮ್ಮ ಗಮನವಿಟ್ಟುಕೊಂಡು ಇಂಡಪ್ತಾಗಿ ವಿಡಿಯೋನ ಗಮನಿಸಬೇಕಾಗತ್ತೆ. ಅಬ್ಸರ್ವ್ ಮಾಡಿ. ಇವಾಗ ನೋಡಿ ರನ್ನಿಂಗ್ ಕ್ಯಾಂಡಲಲ್ಲಿ ಆಲ್ರೆಡಿ ಬರ್ತಾ ಇದೆಯಲ್ಲ ನೋಡಿ, ಇಲ್ಲಿ ಆಲ್ಮೋಸ್ಟ್ ಬಿಗ್ ಬೈಯಿಂಗ್ ಆಕ್ಟಿವಿಟಿ ಬಂದುಬಿಟ್ಟಿದ್ದಾರೆ ನೋಡಿ. ಕಾಟು ಡೆಲ್ಟಾ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಅಲ್ಟಿಮೇಟಾಗಿ ಬರ್ತಾ ಇದೆ ಆರ್ಡರ್ ಫ್ಲೋನಲ್ಲಿ. ಎಂಥ ಒಂದು ಪವರ್ ಆಫ್ ಆರ್ಡರ್ ಫ್ಲೋ ಟೂಲ್ ಅಂದರೆ ಇದನ್ನು ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಓಕೆನಾ, ಗಮನಿಸೋಣ. ಆಮೇಲೆ ತಾಳ್ಮೆ ಇರಬೇಕು. ಇಲ್ಲಿ ತಾಳ್ಮೆ ಇದ್ದರೆ ಮಾತ್ರ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ನಾನು ಅದನ್ನೇ ಹೇಳಿದೆ ನಮ್ಮ ಸಪ್ನವ್ರಿಗೆ, ನೋಡಿ ತಾಳ್ಮೆ ತುಂಬ ಮುಖ್ಯ. ಆಮೇಲೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲ ಅನಾಲಿಸಿಸ್ ಮಾಡಿದೆ, ಖಂಡಿತ ರಾಂಗ್. ಓಕೆ, ನಾನು ಏನು ಈ ಲೈನನ್ನು ಹಾಕಿದ್ದೆ ಆ ಲೈನನ್ನ ಮಾರ್ಕೆಟ್ ಹೊಡೆದು ಹಾಕಿದೆ. ಓಕೆ, ಹಾಗಾದರೆ ನೋಡೋಣ ಒಬ್ಬ ಸಾಮಾನ್ಯ ರೈತನ ಮಗ ಯಾವ ಥರ ಅನಾಲಿಸಿಸ್ ಮಾಡ್ತಾರೆ ಅನ್ನೋದನ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಪವರ್ ಏನು ಅಂತ. ಓಕೆನಾ, ಬಿಗ್ ಬೈಯರ್ಸ್ ಬಂದಿದ್ದಾರೆ ನೋಡಿ. ಇಲ್ಲಿ ಇದೆಲ್ಲನೂ ಪ್ಯಾರಾಮೀಟರ್ಗಳನ್ನ ನೋಡಿ. ಈ ಲೈನ್ ಯಾವುದು ಅಂತ ನಿಮಗೆಲ್ಲ ಸ್ಟೂಡೆಂಟ್ಗಳಿಗೆ ಗೊತ್ತಿರಬೇಕು. ಆಮೇಲೆ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆಲ್ಲ, ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೂ ಕೂಡ ಗೊತ್ತಿರುತ್ತೆ ನೀವೇನೇನು ತಪ್ಪು ಮಾಡ್ತಾ ಇರ್ತೀರಿ. ಇಲ್ಲಿ ಯಾಕೆ ಇವರು ಸೆಲ್ ಮಾಡಿದ್ರು, ಇಲ್ಲಿ ಯಾಕೆ ಸೆಲ್ ಮಾಡಿದ್ರು, ಡೇ ಹೈ ಇತ್ತು ಸೆಲ್ ಮಾಡಿದ್ರು. ಓಕೆನಾ, ಇಲ್ಲೇನೇನು ಆಗ್ತಾಯಿದೆ ಅನ್ನೋದನ್ನ ಗಮನಿಸಿ ನೋಡಿ. ಇಲ್ಲೇನೇನು ಆಗ್ತಾಯಿದೆ ಅನ್ನೋದನ್ನ ಗಮನಿಸಿ. ಇಲ್ಲಿ ತುಂಬ ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ತುಂಬ ಸ್ಟ್ರಾಂಗ್ ಬೈಯಿಂಗ್ ನೋಡಿ. ಎಂಥ ಒಂದು ಲೊಕೇಶನ್ಗೆ ಬರುತ್ತೆ ಪ್ರೈಸು ಅಂದರೆ, ಆ ಲೊಕೇಶನನ್ನು ಕಚ್ಕೊಂಬಿಡುತ್ತೆ ಪ್ರೈಸ್, ಆ ಲೊಕೇಶನನ್ನು ಕಚ್ಕೊಂಬಿಡುತ್ತೆ. ಆಮೇಲೆ ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಲೈವ್ ಅನಾಲಿಸಿಸ್ ಬಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ನೀವು ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಅನ್ನೋ ಉದ್ದೇಶ ನಮ್ಮದಲ್ಲ. ಓಕೆನಾ, ಇದೊಂದು ಲೈವ್ ಅನಾಲಿಸಿಸ್ ಎಂತಕ್ಕೋಸ್ಕರ ಅಂದರೆ ಒಂದು ಎಜುಕೇಷನಲ್ ಪರ್ಪಸ್, ವಿಷಯಗಳನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಷಯಗಳನ್ನು ತಿಳಿಸಿಕೊಡುವುದು ನಮ್ಮ ಉದ್ದೇಶವಾಗಿರುತ್ತದೆ. ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರೂ ಏನೇ ನಾನು ಮಾಡಿದ್ರು ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಡ್ತಾ ಇರ್ತೀನಿ, ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿರ್ತೀನಿ, ಇನ್ನೂ ಕೊಟ್ಟಿಲ್ಲ, ನಮ್ಮ ಪ್ರೀಮಿಯಂ ಗ್ರೂಪಲ್ಲೂ ಕೂಡ ಕೊಡ್ತೇನೆ. ತುಂಬ ದಿನ ಆಗಿತ್ತಲ್ಲ, ಜಸ್ಟ್ ಅಬ್ಸರ್ವ್ ಮಾಡೋಣ. ತಾಳ್ಮೆ ತುಂಬ ಮುಖ್ಯ, ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಗಮನಿಸ್ತಾ ಇದ್ದೀನಿ. ಡೆಲ್ಟಾ ನೋಡಿ, ಇಲ್ಲಿ ಕಾಟ್ ಇಲ್ಲಿದೆ, ಡೆಲ್ಟಾನ ಗಮನಿಸಿ, ಡೆಲ್ಟಾ ಇಲ್ಲಿದೆ, ಡೆಲ್ಟಾನ ಗಮನಿಸಿ, ಇಷ್ಟನ್ನು ಗಮನಿಸಿ. ಆಮೇಲೆ ಈ ಆರ್ಡ್ರ್ಗಳನ್ನ ಗಮನಿಸಿ, ತುಂಬ ಇಂಪಾರ್ಟೆಂಟ್. ಗಮನಿಸಿದ್ದೀನಿ ನಾನು, ಪ್ರತಿಯೊಂದನ್ನು ಗಮನಿಸಿದ್ದೀನಿ. ಓಕೆನಾ, ಪ್ರತಿಯೊಂದನ್ನು ಗಮನಿಸಿದ್ದೀನಿ. ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ತುಂಬ ಚೆನ್ನಾಗಿ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಇವಾಗ ಇಲ್ಲೇ ಇರೋದು ನನಗಿಲ್ಲೇ ಗೊತ್ತಾಗ್ತದೆ ಬಂಧುಗಳೇ. ಈ ಪಾಯಿಂಟಲ್ಲೇ ನನಗೆ ಗೊತ್ತಾಗ್ತದೆ ನನಗೆ. ನನ್ನ ಪ್ರಕಾರ ಪ್ರೈಸು ಮೇಲೆ ಹೋಗಲ್ಲ. ಈ ಪಾಯಿಂಟಲ್ಲೇ ನನಗೆ ಗೊತ್ತಾಗ್ತದೆ, ಪ್ರೈಸು ಮೇಲೆ ಹೋಗಲ್ಲ. ಓಕೆನಾ ನೋಡಿ, ಇಷ್ಟು ದೊಡ್ಡ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ, ಇಷ್ಟು ದೊಡ್ಡ ಬೈಯಿಂಗ್ ಆಕ್ಟಿವಿಟಿ. ಕಾಟ್ 832 ಬೈಯಿಂಗ್ ಕಾಟ್ ಇದೆ ನೋಡಿ. ಯಾರ್ಯಾರು ಬೈಯಿಂಗ್ ಕಾಟು ನೋಡಿಬಿಟ್ಟು ಬೈ ಮಾಡ್ತೀರಾ, ಬೈಯಿಂಗ್ ಕಾಟ್ ಇದು ಸೆಲ್ಲಿಂಗ್ ಕಾಟು. ಓಕೆನಾ, 179. ನನ್ನ ಪ್ರಕಾರ ಈ ಹೈಯನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಮಾರ್ಕೆಟು. ಯಾಕೆ ಅಂದರೆ ಬಿಗ್ ಪ್ಲೇಯರ್ಸ್ ಇಲ್ಲಿದ್ದಾರೆ, ಈ ಪಾಯಿಂಟಲ್ಲಿದ್ದಾರೆ ಬಿಗ್ ಪ್ಲೇಯರ್ಸ್. ದಟ್ಸ್ ಎ ಇಂಪಾರ್ಟೆಂಟ್ ಇದು. ಓಕೆನಾ, ಲಿಕ್ವಿಡಿಟಿ ಕಾನ್ಸೆಪ್ಟಲ್ಲಿ ಬರುತ್ತೆ. ಇಲ್ಲಿ ಬಿಗ್ ಪ್ಲೇಯರ್ ಇದ್ದಾರೆ ನೋಡಿ. ಸೆಲ್ಲಿಂಗ್ ಕಾಟು 179 ಇದೆ, ಸೆಲ್ಲಿಂಗ್ ಕಾಟು. ಬೈಯಿಂಗ್ ಕಾಟ್ ಡೆಲ್ಟಾ ಬಂದು ನೋಡಿ, ಇಲ್ಲಿ 832ಗೆ ಪ್ಲಸ್ 832ನೇ ಇದೆ. ಬೇಗ ಬೈಯರ್ಸ್ ಬಂದಿದ್ದಾರೆ. ತಾಳ್ಮೆಯಿಂದ ಕಾಯೋಣ. ಇಷ್ಟೆಲ್ಲ ಬಂದಮೇಲೆ ಪ್ರೈಸು ಬೈಯಿಂಗ್ ಕಡೆ ಹೋಗಬೇಕಾ ಬೇಡವಾ? ಎಷ್ಟೆಲ್ಲ ಬೈಯಿಂಗ್ ಕಡೆ ಬಂದಿದೆ, ಇಲ್ಲಿಂದನೂ ಹೋಗ್ಬೇಕು ತಾನೆ. ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೇನೆ, ಪ್ರೈಸು ಬೈಯಿಂಗ್ ಕಡೆ ಹೋಗಲ್ಲ, ಸೆಲ್ಲಿಂಗ್ ಕಡೆ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ಕಾಯೋಣ. ಜೊತೆಗೆ ಸೆಲ್ಲಿಂಗ್ ಕಡೆ ಬರುತ್ತೆ ಅಂತ ನನಗೇನೋ ಗೊತ್ತಿದೆ, ಬಟ್ ಆದರೆ ಅಲ್ಲಿ ನಮಗೆ ಮುಖ್ಯವಾಗಿ ಬಂದು ಕನ್ಫರ್ಮೇಷನ್ ಬೇಕು. ಕನ್ಫರ್ಮೇಷನ್ ನೋಡೋಣ. ಆಮೇಲೆ ಈ ಕ್ಯಾಂಡಲ್ ಯಾವುದಾಗುತ್ತೆ ಅನ್ನೋದನ್ನ ಗಮನಿಸಿ. ಜೊತೆಗೆ ಫುಲ್ಲಿ ಇದು ನಮಗೆ ಎಕ್ಸೋಷನ್ ಕ್ಯಾಂಡಲೂ ಕೂಡ ಆಗುತ್ತೆ. ಓಕೆನಾ, ಬಿಗ್ ಪ್ಲೇಯರ್ ಕ್ಯಾಂಡಲೂ ಕೂಡ ಆಗುತ್ತೆ. ಎಲ್ಲರನ್ನೂ ಯಾಮಾರಿಸ್ತಾ ಇರುವಂಥ ಕ್ಯಾಂಡಲೂ ಕೂಡ ಆಗುತ್ತೆ, ಗಮನಿಸಿ. ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದಾಗ ನಮಗೆ ಇಲ್ಲಿ ಸೆಲ್ಲಿಂಗ್ ಕಡೆ ಕನ್ಫರ್ಮೇಷನ್ನ ಕೊಟ್ಟಾಗಿದೆ ನೋಡಿ. ಇಲ್ಲಿ ಕಾಟನ್ನ ಗಮನಿಸಿ, ಸೆಲ್ಲಿಂಗ್ ಕಾಟ್ 161, ಬೈಯಿಂಗ್ ಕಾಟ್ 15. ಓಕೆನಾ, ತುಂಬಾ ಸಿಂಪಲ್ಲಾಗಿ ತುಂಬ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು ಆರ್ಡರ್ ಫ್ಲೋ ಅಶೋಕ್ ಅಂತ ಹೇಳ್ಬಿಟ್ಟು. ಇನ್ನೊಂದು
ಅಶೋಕ್ ಆರ್ಡರ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಇವೆಲ್ಲ ಸೆಲ್ಫ್ ಮೇಡ್, ಯಾರಿಂದನೂ ಕಲ್ತಿರೋ ಅಂಥದ್ದಲ್ಲ, ಇವೆಲ್ಲ ನಾವು ಸ್ವಯಾರ್ಜಿತವಾಗಿ ಗಮನಿಸಿರುವಂಥದ್ದು. ಇಲ್ಲಿ ಸೆಲ್ಲಿಂಗ್ ಕಾರ್ಡ್ ಬಂದು 161 ಇದೆ, ಇಲ್ಲಿ ಬೈಯಿಂಗ್ ಕಾರ್ಡ್ ಬಂದು 15 ಇದೆ. ಆಲ್ಮೋಸ್ಟ್ ಸೆಲ್ಲಿಂಗ್ ಕಡೆ ಕನ್ಫರ್ಮೇಷನ್ ಆಗಿದೆ. ಡೆಲ್ಟಾನೂ ಕೂಡ ನಮಗೆ ನೋಡಿ ಇಲ್ಲಿ -161 ಆಗಿರೋದ್ರಿಂದ ಖಂಡಿತ ಇದು ನಮಗೆ ಸೆಲ್ಲಿಂಗ್ ಕ್ಯಾಂಡಿಡೇಟ್. ಹಾಗಾದರೆ ಇವಾಗ ಇಮ್ಮಿಡಿಯೇಟು ಸೆಲ್ಲಿಂಗ್ನ ತೊಗೊಬೋದಾಗಿರುತ್ತೆ. ಹಾಗಾದರೆ ಇಮ್ಮಿಡಿಯೇಟ್ ತೊಗೊಂಬಿಟ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇನಪ್ಪ ಮಾಡಬೇಕಂದ್ರೆ ವೆರಿ ಸಿಂಪಲ್ ನೋಡಿ, ಯಾವಾಗ ಈ ಲೋನ ಬ್ರೇಕ್ ಆಗುತ್ತೆ ಆವಾಗ ಸೆಲ್ಲಿಂಗ್ ಹೋಗೋದು ಅತ್ಯುತ್ತಮವಾದದ್ದು. ನೋಡಿ ಇದನ್ನು ಹೇಳೋದು, ಮೆಂಟರ್ಶಿಪ್ಪಲ್ಲಿ ಪ್ರತಿಯೊಂದು ಪಾಯಿಂಟ್ಸು ಇಂಪಾರ್ಟೆಂಟ್ ಆಗುತ್ತೆ. ಮೆಂಟರ್ಶಿಪ್ ಕೋರ್ಸ್ ಕಾನ್ಸೆಪ್ಟ್ ಇದು. ಯಾರಿಗಾದ್ರೂ ಮೆಂಟರ್ಶಿಪ್ ಕೋರ್ಸನ್ನು ಅಟೆಂಡ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ. ನಾನೇನು ಮಾಡ್ತೇನೆ, ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತೇನೆ. ಆಲ್ರೆಡಿ ನಮ್ಮ ಎಂಟ್ರಿ ಪಾಯಿಂಟನ್ನು ಟ್ರಿಗರ್ ಆಗಿದೆ. ಆಲ್ರೆಡಿ ಎಂಟ್ರಿನ ತೊಗೊಬೇಕಾಗತ್ತೆ ಈ ಟೈಮಲ್ಲಿ, ಓಕೆನಾ. ಆಲ್ರೆಡಿ 26,017ಗೆ ನಮ್ಮ ಎಂಟ್ರಿ ಪಾಯಿಂಟ್, ಇವಾಗಲೂ ಕೂಡ ಎಂಟ್ರಿ ಪಾಯಿಂಟ್ ಹತ್ರನೇ ಇದೆ. 26,038ಗೆ ಸ್ಟಾಪ್ ಲಾಸ್ ಪಾಯಿಂಟ್. ಟೋಟಲ್ಲು 21 ಪಾಯಿಂಟ್ ಎಸ್ಸಲ್ಲಿದೆ, ಜಸ್ಟ್ 21 ಪಾಯಿಂಟ್ ಎಸ್ಸಲ್ಲಿದೆ, ಓಕೆನಾ. ಜಸ್ಟ್ 21 ಪಾಯಿಂಟು. ಟಾರ್ಗೆಟ್ ರಿಸ್ಕ್ ಪಾರ್ಟ್ ಇಷ್ಟಿದೆ, ಟಾರ್ಗೆಟ್ ಪಾಯಿಂಟ್ ಇಷ್ಟಿದೆ. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ, ಸೆಕೆಂಡ್ ಟಾರ್ಗೆಟ್ ಎಲ್ಲಿಗೆ ಗೊತ್ತಾ, ಈ ಪಾಯಿಂಟ್ಗೆ ಸೆಕೆಂಡ್ ಟಾರ್ಗೆಟ್. ಇವತ್ತಿನ ಏನು ಡೇ ಲೋ ಇದೆ ಅದನ್ನು 100% ಹೊಡಿಲೇಬೇಕು. ಇವತ್ತಿನ ಡೇ ಲೋನ ಮಾರ್ಕೆಟ್ ಎಲ್ಲರೂ ಬೈಯಿಂಗ್ ಕಡೆ ಇದೆ ಅಂದ್ಕೊಂಡಿದ್ದೀರಾ, ಖಂಡಿತ ಅದು ತಪ್ಪಾಗುತ್ತೆ. ಏನಕ್ಕೆ ಎತ್ತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಖಂಡಿತ ಅದೆಲ್ಲನೂ ನೀವು ನೋಡೋ ಆಗಿಲ್ಲ. ಬೈಯಿಂಗ್ ಕಡೆ ಇದೆ ಅಂತ ಹೇಳ್ಬಿಟ್ಟು ಬೈಯಿಂಗ್ ಕಡೆ ಏನೋ ಹೋಗಿದೆ, ಬಟ್ ಇಲ್ಲಿ ಯಾವ ಥರ ನೀವು ಅನಾಲಿಸಿಸ್ನ ಮಾಡ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಮುಖ್ಯ ಆಗುತ್ತೆ ಬಂಧುಗಳೇ. ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಇದು ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ ಸಪ್ನ ಅವರು ಕೇಳಿದರು. ಅವ್ರು ರಾಂಗ್ ಅನಾಲಿಸಿಸ್ನ ಮಾಡಿದರು. ಎಂತಕ್ಕೋಸ್ಕರ ಇಲ್ಲಿ ಅನಾಲಿಸಿಸ್ನ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಅರ್ಥನೂ ಆಗಲಿ, ನಮ್ಮ ಪ್ರೀಮಿಯಮ್ ಸ್ಟೂಡೆಂಟ್ಗೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು, ಓಕೆನಾ. ಮೆಂಟರ್ಶಿಪ್ ಕೋರ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಡಿಸ್ಪ್ಲೇನಲ್ಲಿರೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಮೆಂಟರ್ಶಿಪ್ 4 ಮಂತ್ಸ್ ನಡೆಯುತ್ತೆ, ಓಕೆನಾ. 4 ಮಂತ್ಸ್ ನಾನ್ ಸ್ಟಾಪಾಗಿ ನಡೆಯುತ್ತೆ. ನೋಡಿ ರಿಸ್ಕ್ ಪಾರ್ಟ್ ಇಷ್ಟೇ, ಜಸ್ಟ್ 21 ಪಾಯಿಂಟ್ ಎಸ್ಸಲ್ಲಿದೆ, ಜಸ್ಟ್ 21 ಪಾಯಿಂಟ್. ರಿವಾರ್ಡನ್ನ ನಾವು ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಎಷ್ಟು ಪಾಯಿಂಟ್ ಆಗುತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ಗೆ ನಾವು 82 ಪಾಯಿಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, 82 ಪಾಯಿಂಟ್. ಸೆಕೆಂಡ್ ಟಾರ್ಗೆಟ್ ಈ ಪಾಯಿಂಟ್, ಫೈನಲ್ ಟಾರ್ಗೆಟ್ ಈ ಪಾಯಿಂಟ್ 25,880 ಲೆವೆಲ್ಲು. ನೋಡೋಣ ಫಸ್ಟ್ ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವಾ ಅದನ್ನು ನೋಡೋಣ. ಆ್ಯಕ್ಚುಲಿ ಟಾರ್ಗೆಟ್ ನಮಗೆ ಒರಿಜಿನಲ್ ಟಾರ್ಗೆಟ್ ಎಲ್ಲಿಗೆ ಗೊತ್ತಾ, 25,950 ಈ ಲೆವೆಲ್ಲು. ನೋಡೋಣ, ವೆಯ್ಟ್ ಮಾಡೋಣ, ತಾಳ್ಮೆಯಿಂದ ಕಾಯೋಣ. ಬರ್ತಾ ಇದೆ, ಅರ್ಥ ಆಗ್ತಾ ಇದೆಯಲ್ಲ. ಯಾವ ಥರ ನಾವು ಅನಾಲಿಸಿಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಂಧುಗಳೇ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲ ಅನಾಲಿಸಿಸ್ ಮಾಡೋದು ಖಂಡಿತ ತಪ್ಪಾಗುತ್ತೆ. ನಿಧಾನಕ್ಕೆ ಇವೆಲ್ಲನೂ ಅನಾಲಿಸಿಸ್ ಮಾಡಿ ಪ್ರತಿಯೊಂದನ್ನು ಇಟ್ಕೊಂಡಿರಬೇಕಾಗತ್ತೆ. ತುಂಬ ದಿನ ಆಗಿತ್ತು. ನಿಫ್ಟಿನೂ ಕೂಡ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಕ್ಲೂನ ಕೊಡ್ತೇನೆ ನೋಡಿ. ಇಷ್ಟು ದೊಡ್ಡ ಕ್ಯಾಂಡಲ್ ಬೈಯಿಂಗ್ ಕಡೆ ಹೋಗಿಲ್ಲ ಅಂದರೆ ಏನಾದರೂ ಬೈಯರ್ಸು, ದಟ್ಸ್ ಅ ಸೀಕ್ರೆಟ್, ಅದನ್ನು ಹಿಡಿತೀವಿ ನಾವು. ಇದು ಸೀಕ್ರೆಟ್. ಇಷ್ಟು ದೊಡ್ಡ ಕ್ಯಾಂಡಲ್ ಆಮೇಲೆ ಎಲ್ಲ ಕಡೆ ಕ್ಯಾಂಡಲ್ ಬರುತ್ತೆ, ದೊಡ್ಡ ಕ್ಯಾಂಡಲ್ಲು. ನಾವು ಎಲ್ಲಿ ನುಗ್ಗಿಸ್ತೀವಿ, ಆ ದೊಡ್ಡ ಕ್ಯಾಂಡಲ್ಲು ನಾವು ನುಗ್ಸೋದಲ್ಲ, ಆ ದೊಡ್ಡ ಕ್ಯಾಂಡಲ್ ಎಲ್ಲಿ ನುಗ್ಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಆ ನುಗ್ಗೋ ರೀತಿ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್, ಓಕೆನಾ. ಯಾವುದೇ ಥರದ ಇಂಡಿಕೇಟ್ರ್ ಇಲ್ಲ, ಅದಕ್ಕೆ ಹೇಳೋದು ಯಾವುದೇ ಥರದ ಇಂಡಿಕೇಟ್ರನ್ನ ಯೂಸ್ ಮಾಡಬೇಡಿ ಅಂತ. ಅರ್ಥ ಆಗ್ತದೆಯಾ? ಕೆಲವರೆಲ್ಲ ಆರ್ಡರ್ ಫ್ಲೋ ತೊಗೊಂಡಿರ್ತೀರ, ಅದು ಹಂಗೆ ಹಿಂಗೆ. ಎಷ್ಟು ದಿನ ಆಗಿತ್ತು? ಆಲ್ಮೋಸ್ಟ್ 10 ಡೇಸ್ ಆಗಿತ್ತು. ಇವತ್ತು ಲೈವ್ ಕೊಡ್ತಾ ಇದ್ದೀನಿ ನಿಮಗೆ, ಗಮನಿಸಿ. ಆಮೇಲೆ ಆಲ್ರೆಡಿ ನಮ್ಮ ಇವಾಗ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀವಿ, ಸೇಮ್ ಇದೇ ಸ್ಟ್ರಾಟಜಿನ, ಓಕೆನಾ. ಇದು ಮೆಂಟರ್ಶಿಪ್ ಕೋರ್ಸ್ ಸ್ಟ್ರಾಟಜಿ. ಇದೊಂದು 39 ಲಾಟ್ ಏನಿದೆ, ಇದು ರೀಲೋಡಿಂಗ್ ಆರ್ಡರ್. ಇದು ರೀಲೋಡಿಂಗ್ ಆರ್ಡರ್ ಆಗುತ್ತೆ. ತುಂಬ ಅಗ್ರೆಸಿವ್ ಆಗಿ. ತುಂಬ ಜನ ಏನು ಅನ್ಕೊತೀರಿ ಅಂದರೆ ರೀಲೋಡಿಂಗು ಈ ಕಡೆನೇ ಆಗಬೇಕು ಅಂತ ಏನಿಲ್ಲ. ಈ ಕಡೆ ಆಗಬೇಕು ಅಂದರೆ ಅಲ್ಲೆಲ್ಲರೂ ಸಪ್ಲೈ ಝೋನ್ ಇರಬೇಕು, ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಮಾರ್ಕೆಟ್ ಆರ್ಡ್ರ್ ಮುಖಾಂತರ ನೋಡಿ, ಇಲ್ಲಿ ಸಪ್ಲೈ ಇದೆ ಮಾರ್ಕೆಟಲ್ಲಿ, ಇಲ್ಲೇ ಹೊಡ್ಕೊತಾ ಇದ್ದಾರೆ. ಇಲ್ಲಿ ಕಂಪ್ಲೀಟ್ ಇವೆಲ್ಲ ರೀಲೋಡಿಂಗ್ ಆರ್ಡ್ರ್ ಅಂದರೆ ಮಾರ್ಕೆಟ್ ಆರ್ಡ್ರ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ.
ಅದರಿಂದ ಅದೊಂದು ಪಾಯಿಂಟನ್ನು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ನಾನು ಪೋಸ್ಟ್ ಮಾಡಾದಮೇಲೆ ಇದನ್ನು ರೀಲೋಡಿಂಗ್ ಕಾನ್ಸೆಪ್ಟನ್ನು, ಬಟ್ ಎಲ್ಲ ಥರ ಇರುತ್ತೆ. ಅದಕ್ಕೆ ಹೇಳೋದು ಅಪ್ಗ್ರೇಡ್ ಯಾವ ಥರ ಆಗ್ತೀವಿ ಸ್ಟಾಕ್ ಮಾರ್ಕೆಟಲ್ಲೇನೋ ತುಂಬ ಇಂಪಾರ್ಟೆಂಟ್. ಅದನ್ನೇ ಇಟ್ಕೊಂಡು ಕುಂತ್ಕೊಡೋಕ್ಕಾಗಲ್ಲ ನಾವು ಅಲ್ವಾ. ಅದರಿಂದ ತುಂಬಾ ಇಂಪಾರ್ಟೆಂಟ್ ಇವೆಲ್ಲ, ಈ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟು. ತಾಳ್ಮೆ ತುಂಬ ಮುಖ್ಯ. ಎಲ್ಲನೂ ಇಂಪಾರ್ಟೆಂಟ್ ಬಂಧುಗಳೇ, ಎಲ್ಲನೂ ಇಂಪಾರ್ಟೆಂಟ್. ಆಮೇಲೆ ಮೆಂಟರ್ಶಿಪ್ ಸ್ಟೂಡೆಂಟ್ಗಳು ಪ್ರತಿಯೊಬ್ಬರನ್ನು ನೋಡಬೇಕಾಗಿರೋಂಥ ವಿಡಿಯೋ ಪ್ರತಿ ಕ್ಷಣನೂ ನೋಡಬೇಕು ನೀವು ಲೈವಲ್ಲಿ, ಓಕೆನಾ. ಕೇಳ್ತಾ ಇರ್ತೀರಲ್ಲ ಸರ್ ನಿಫ್ಟಿ ಮಾಡಿ ಇವತ್ತು ಅನಾಲಿಸಿಸ್ ಮಾಡಿ, ಪ್ರತಿಯೊಬ್ರಿಗೂ ಕೂಡ ವಾಟ್ಸಪ್ಪಲ್ಲಿ ಕೊಟ್ಟಿದ್ದೀವ ಇಲ್ವಾ ನೋಡ್ಕೊಳ್ಳಿ. ಎಲ್ಲರೂ ಸರ್ ಸೂಪರ್ ಸರ್ ಹಾಗೆ ಹೀಗೆ ಸರ್, ಅವೆಲ್ಲ ಸುಮ್ಮನೆ ಒಂದೇ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ನೀವು ಟೆಕ್ನಿಕಲ್ ಅನಾಲಿಸಿಸ್ನ ನೋಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ನನ್ನ ಉದ್ದೇಶ ಇತಿಹಾಸನ ಸೃಷ್ಟಿ ಮಾಡುವಂಥದ್ದು, ಇತಿಹಾಸನ ಸೃಷ್ಟಿ ಮಾಡುವುದು. ಸೊ ಒಬ್ಬ ಸಾಮಾನ್ಯ ರೈತನ ಮಗ ಬ್ಯಾಂಕ್ ನಿಫ್ಟಿ ಅನ್ನೋ ಒಂದು ಸಮುದ್ರದಲ್ಲಿದ್ದರು. ಅದಾದಮೇಲೆ BTCಗೆ ಹೋದರು. ಆ ಒಂದು ದೊಡ್ಡ ಸಮುದ್ರ ನಿಫ್ಟಿ ಜಸ್ಟ್ ಒಂದು ಝಲಕ್. ಮೆಂಟರ್ಶಿಪ್ ಕೋರ್ಸ್ ಯಾವ ಥರ ಇರುತ್ತೆ ಅನ್ನೋದಕ್ಕೊಂದು ಝಲಕ್ ಇದೆ. ಒಂದಂತೂ ಹೇಳ್ತೀನಿ, ಒತ್ತಿ ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂಧುಗಳೇ, ಪ್ರೈಸ್ ಮೇಲೆ ಹೋಗಲಿಲ್ಲ ಅಂದರೆ ಏನರ್ಥ ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಎ ಸೀಕ್ರೆಟ್. ಆಮೇಲೆ ಎಲ್ಲ ಕಡೆ ದೊಡ್ಡ ಕ್ಯಾಂಡಲ್ ಬರುತ್ತೆ ನೋಡಿ. ಇಲ್ಲೂ ಕೂಡ ದೊಡ್ಡ ಕ್ಯಾಂಡಲ್ ಬಂದಿದೆ, ಇಲ್ಲೂ ಕೂಡ ದೊಡ್ಡ ಕ್ಯಾಂಡಲ್, ಇಲ್ಲೂ ದೊಡ್ಡ ಕ್ಯಾಂಡಲ್ಗಳು ಬಂದಿದ್ದಾವೆ ನೋಡಿ, ಇಲ್ಲೂ ಬಂದಿದೆ. ಹಂಗಂದ್ಬಿಟ್ಟು ಈ ರೆಡ್ ಕ್ಯಾಂಡಲ್ ನೋಡ್ಬಿಟ್ಟು ಸೆಲ್ ಮಾಡೋಕ್ಕಾಗತ್ತಾ? ಇದನ್ನೇ ಹೇಳೋದು ಸೀಕ್ರೆಟ್ಗಳು. ಆ ಸೀಕ್ರೆಟ್ಗಳೆಲ್ಲನೂ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗಬೇಕಾಗುತ್ತೆ. ಹಾಗಾದರೆ ನಮ್ಮ ಟಾರ್ಗೆಟ್ಗೋಸ್ಕರ ಬರುತ್ತಾ ಇಲ್ವಾ? ಇದನ್ನು ಕೂಡ ಪೋಸ್ಟ್ ಮಾಡ್ತೀವಿ. ರೀಲೋಡಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಪೋಸ್ಟ್ ಮಾಡ್ತೇನೆ. ಯಾರಿಗಾದ್ರೂ ಡೌಟ್ ಇತ್ತಂದರೆ ಹೇಳಿದ್ನಲ್ಲ, ಎನಿ ಮೊಮೆಂಟಮ್ ಇಲ್ಲಿ ಸಪ್ಲೈ ಝೋನ್ ಇದೆ, ಎಲ್ಲಿ ಬೇಕಾದ್ರೂ ರೀಲೋಡಿಂಗ್ ಆಗ್ಬೋದು. ಮಾರ್ಕೆಟ್ ಆರ್ಡರ್ ಮುಖಾಂತರ ರೀಲೋಡಿಂಗ್ ಆಗಿದೆ. ಡೈರೆಕ್ಟ್ ಮಾರ್ಕೆಟ್ ಆರ್ಡರ್ನ ಹೊಡೆದಿದ್ದಾರೆ, ಸೆಲ್ ಮಾರ್ಕೆಟ್ ಆರ್ಡರ್ನ ಹೊಡೆದಿದ್ದಾರೆ. ಅದು ರೀಲೋಡಿಂಗ್ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಈ ಕಡೆನೇ ಬರಬೇಕು ಅಂತ ಏನಿಲ್ಲ, ಈ ಕಡೆನೇ ಬರಬೇಕು ಅಂತ. ನೆಕ್ಸ್ಟ್ ಕ್ಯಾಂಡಲ್ ಇಲ್ಲೇನಾದರೂ ಬಂತಂದರೆ ಆವಾಗ ನೋಡಿ ರೀಲೋಡಿಂಗು. ಇದ್ರ ಜೊತೆಗೆ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ಲು, ಇದು ಇಂಪಾರ್ಟೆಂಟ್ ಬಂಧುಗಳೇ. ಆಮೇಲೆ ಒಂದು ನಾನು ಏನು ಲೈನ್ ಹಾಕಿದ್ದೀನಿ ಆ ಲೈನ್ ಹತ್ರನೇ ಬಂದಿರೋವಂಥದ್ದು ಸೆಲ್ಲಿಂಗು. ದಟ್ಸ್ ಎ ಕ್ಲಾರಿಟಿ. ಇದು ಅರ್ಥ ಆಯ್ತಾ ಪ್ರತಿಯೊಬ್ರಿಗೂ? ದಟ್ಸ್ ಎ ಕ್ಲಾರಿಟಿ. ಈ ಎರಡನೇದು ಬಂದು ನೋಡಿ ಕನ್ಫರ್ಮೇಷನ್. ನನಗಿಲ್ಲೇ ಗೊತ್ತಾಗ್ತಾ ಇದೆ ಬಿಗ್ ಪ್ಲೇಯರ್ಸ್ ಇದ್ದಾರೆ ಅಂತ. ಈ ಪಾಯಿಂಟಲ್ಲೇ ಗೊತ್ತಾಗೋಯ್ತು ಬಿಗ್ ಪ್ಲೇಯರ್ಸ್ ಇದ್ದಾರೆ ಅಂತ. ಅಂದರೆ ನನ್ನ ಒಂದು ಲೊಕೇಶನ್ನು ಈ ಒಂದು ಬಿಗ್ ಪ್ಲೇಯರ್ಸ್ದು ಒಂದು ಏಟು, ಅದಕ್ಕೆ ಎದಿರೇಟು, ಇವೆಲ್ಲನೂ ಮ್ಯಾಚ್ ಆಗಿ ನಮಗೆ ಕನ್ಫರ್ಮೇಷನ್ ಸಿಕ್ಕಿರೋವಂಥದ್ದು. ಸುಮ್ಮನೆ ಟ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಿ ಟ್ರೇಡ್ ಮಾಡಬೇಕು, ಹೇಗೆ ಮಾಡಬೇಕು, ಆ ಒಂದು ಲೊಕೇಶನಲ್ಲಿ ಯಾವ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು. ಸ್ಟ್ರಾಟಜಿ ಇಂಪಾರ್ಟೆಂಟ್. ನೀವೇನಾದರೂ ಮಾಡ್ಕೊಳ್ಳಿ, ಸುಳ್ಳು ರೀ, ಒಂದು ಸ್ಟ್ರಾಟಜಿನ ಇಟ್ಕೊಬೇಕು. ಆ ಸ್ಟ್ರಾಟಜಿ ಪ್ರಕಾರನೇ ಮಾಡಬೇಕಾಗುತ್ತೆ. ವಿತೌಟ್ ಸ್ಟ್ರಾಟಜಿ ನೀವೇನು ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಫೇಲ್ಯೂರ್ ಆಗ್ತಾರೆ ಅಂದರೆ ಎಲ್ಲರೂ ವಿತೌಟ್ ಸ್ಟ್ರಾಟಜಿ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಅದು ಪ್ರಾಬ್ಲಮ್ ಕೊಡುತ್ತೆ. ಆ ಥರ ಮಾಡೋದಕ್ಕೆ ಹೋಗಬಾರ್ದು ವಿತೌಟ್ ಸ್ಟ್ರಾಟಜಿ, ಓಕೆನಾ. ಇಲ್ಲೆಲ್ಲ ಕನ್ಫರ್ಮೇಷನ್ ಕೊಟ್ಟಿದೆ, ಇನ್ನೇನು ಬೇಕು ನಿಮಗೆ? ಇಷ್ಟೆಲ್ಲ ಕನ್ಫರ್ಮೇಷನ್ ಇದೆ. ಆರ್ಡರ್ ಫ್ಲೋ ಇರುತ್ತೆ ಕೆಲವ್ರ ಹತ್ರ, ಬಟ್ ನೋಡೋದಕ್ಕೆ ಗೊತ್ತಿರಲ್ಲ. ಸ್ಟ್ರಾಟಜಿನ ಅಪ್ಲೈ ಮಾಡಲ್ಲ. ಎಲ್ಲೆಲ್ಲಿ ಹೆಂಗೆ ಬೇಕು ಹಂಗೆಲ್ಲ ಮಾಡ್ತಾ ಇರ್ತೀರ. ಮಾಡಬಾರ್ದು. ನಮ್ಮ ಕನ್ನಡ ಬಂಧುಗಳಿಗೆ ಹೇಳೋದು, ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯವನ್ನು ತಿಳಿದುಕೊಳ್ಳಿ, ತಿಳ್ಕೊಂಡು ಮಾಡಿ. ಕಲೀರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಇಂಚಾಗಿ ಕಲೀರಿ, ಖಂಡಿತ ಮಾಡ್ಬೋದು. ಹಾಗಾದರೆ ತಾಳ್ಮೆಯಿಂದ ಕಾಯೋಣ ಟಾರ್ಗೆಟ್ಗೋಸ್ಕರ. ವೈಟ್ ಆ್ಯಂಡ್ ವಾಚ್. ಬಂಧುಗಳೇ ನೋಡಿ, ಇಲ್ಲಿ
ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟ್ ಅಬ್ಸರ್ವ್ ಮಾಡಿ, ಸೈಡ್ ವೇಸ್ ಮಾರ್ಕೆಟ್. ಇಲ್ಲಿ ಒಂದು ಕ್ಲೂ ಕೊಡ್ತೇನೆ, ಟೆಕ್ನಿಕಲಿ ಯೋಚನೆ ಮಾಡಿ. ನೋಡಿ ಇಲ್ಲಿ ಬುಲ್ಲಿಶ್, ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಆಕ್ಟಿವಿಟಿ ನಡೆದಿತ್ತು. ಇಲ್ಲಿ ಬೈಯಿಂಗ್ ಬಂದಮೇಲೆ ಇಲ್ಲಿಂದನಾದ್ರೂ ಕೂಡ ಪ್ರೈಸ್ ಮೇಲಕ್ಕೆ ಹೋಗ್ಬೋದಾಗಿತ್ತು, ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದು, ಇಲ್ಲೂ ಕೂಡ ಒಳ್ಳೆ ಬೈಯಿಂಗ್ ಆಕ್ಟಿವಿಟಿ ನಡೆದಿತ್ತು, ಬಟ್ ಆದರೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಓಕೆ, ಇಲ್ಲೇ ಬೈಯಿಂಗ್ಗೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲದೆ ಇರೋವಂಥ ಪ್ರೈಸ್ ಈ ಹ್ಯಾಮರ್ ಕ್ಯಾಂಡಲಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಂಧುಗಳೇ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕಂಪ್ಲೀಟಾಗಿ ಸೆಲ್ಲರ್ಸು ಕಂಟ್ರೋಲ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟು ಇಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದಾರೆ. ಒಂದು ಕ್ಲೂ ಏನಪ್ಪ ಅಂದರೆ, ಏನಕ್ಕೆ ಬಿಗ್ ಪ್ಲೇಯರ್ಸ್ ಇದ್ದಾರೆ, ಹೇಗೆ ಬಂದಿದ್ದಾರೆ ಅಂತ ತೋರಿಸೋದಕ್ಕಿಂತ ಮುಂಚೆ ಈ ಕ್ಯಾಂಡಲ್ನ ಮಾರ್ಕ್ ಮಾಡ್ತೇನೆ ನೋಡಿ. ಈ ಕ್ಯಾಂಡಲ್ಗೆ ಒಂದು ಲೈನ್ ಹಾಕ್ತೇನೆ, ವೈಟ್ ಲೈನ್ ಹಾಕಿದ್ದೇನೆ. ಇದು ನೀವೆಲ್ಲ ಏನು ಅನ್ಕೊತೀರಿ, ಹ್ಯಾಮರ್ ಅಂತ ಅನ್ಕೊತೀರಿ. ಇದು ಹ್ಯಾಮರ್ ಅಲ್ಲ. ನೋಡಿ ಇಲ್ಲೆಲ್ಲ ಕನ್ಫರ್ಮೇಷನ್ ಕೊಟ್ಟಿದೆ, ಡೆಲ್ಟಾ, ಕಾಟು ಎಲ್ಲನೂ ಕನ್ಫರ್ಮೇಷನ್ ಕೊಟ್ಟಿದೆ, ಡಿಮ್ಯಾಂಡ್ ಝೋನು ಕೂಡ ಇದೆ. ಬಟ್ ಆದರೆ ಪ್ರೈಸ್ ಮೇಲೆ ಹೋಗಬೇಕು ಎಲ್ಲ ಕನ್ಫರ್ಮೇಷನ್ ಕೊಟ್ಟಾದ್ಮೇಲೆ, ಬಟ್ ಹೋಗೋದಿಲ್ಲ. ಕ್ಯಾಂಡಲ್ ಲೋನ, ಈ ಕ್ಯಾಂಡಲ್ನ ಬ್ರೇಕ್ ಆಯ್ತಂದರೆ ಇಲ್ಲಿ ಬಿಗ್ ಪ್ಲೇಯರ್ಸು, ದೊಡ್ಡ ಪ್ಲೇಯರ್ಸು ಆಕ್ಟಿವ್ ಆಗ್ತಾರೆ ಇಲ್ವಂತ ಗಮನಿಸಿ. ಅದಕ್ಕಿಂತ ಮುಂಚೆ ಬಿಗ್ ಪ್ಲೇಯರ್ಸ್ ಹೇಗೆ ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಯಾವ ಥರ ರೀಲೋಡಿಂಗ್ನ ಮಾಡ್ಕೊಂಡಿದ್ದಾರೆ ಅಂತ ಈ ಪಾಯಿಂಟಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಿಂದೆ ಹೋಗೋಣ. ನೋಡಿ ಬಂಧುಗಳೇ, ಪ್ರೈಸು ಮೇಲೆ ಬಂದಂಗೆ ನೋಡಿ ಇಷ್ಟೂ ಕೂಡ ರೀಲೋಡಿಂಗ್ ಆರ್ಡ್ರು. ತುಂಬ ಜನ ವಾಟ್ಸಪ್ಪಲ್ಲೆಲ್ಲ ಕೇಳ್ತಾ ಇದ್ರಿ ರೀಲೋಡಿಂಗ್. ನೋಡಿ ಇಲ್ಲೆಲ್ಲ ರೀಲೋಡಿಂಗ್ ಆಗಿದೆ. ಇಲ್ಲೊಂದು 69 ಲಾಟ್ ರೀಲೋಡಿಂಗ್ ಆಗಿದೆ, ಇಲ್ಲಿ 16 ಲಾಟ್ ರೀಲೋಡಿಂಗ್ ಆಗಿದೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಬಿಗ್ ಆರ್ಡರ್ ರೀಲೋಡಿಂಗ್ ಆಗಬೇಕು. ನೋಡಿ ಈ ಪಾಯಿಂಟಲ್ಲಿ ಗಮನಿಸಿ, ಇಲ್ಲಿ ನೋಡಿ 104 ಲಾಟ್ ರೀಲೋಡಿಂಗ್ ಆಗಿದೆ ನಿಫ್ಟಿನಲ್ಲಿ. 104 ಲಾಟು ರೀಲೋಡಿಂಗ್. ಇದು ಎಷ್ಟೂ ಕೂಡ ರೀಲೋಡಿಂಗ್. ಓಕೆನಾ, ಇಷ್ಟೂ ಕೂಡ ರೀಲೋಡಿಂಗ್. ಹಾಗೆ ಬನ್ನಿ ಮುಂದೆ, ಇನ್ನೆಲ್ಲಲ್ಲಿದೆ ಚೆಕ್ ಮಾಡೋಣ. ನೋಡಿ ಪ್ರೈಸ್ ಮೇಲೆ ಬಂದಂಗೆಲ್ಲ ರೀಲೋಡಿಂಗ್ ಆರ್ಡ್ರುಗಳು ನೋಡಿ. 29 ಲಾಟು, 47 ಲಾಟು, ಇಲ್ಲಿ ನೋಡಿ ಇಲ್ಲಿ 40 ಲಾಟು, 21 ಲಾಟು, ಇವೆಲ್ಲ ರೀಲೋಡಿಂಗ್ ಆರ್ಡ್ರು. ಸೆಲ್ಲಿಂಗ್ ಕಡೆ ರೀಲೋಡಿಂಗ್ ಆರ್ಡ್ರು ಕಂಪ್ಲೀಟಾಗಿ ರೀಲೋಡಿಂಗ್ ಆಗಿದೆ. ಆ ಪಾಯಿಂಟ್ ಹತ್ರ ಬಂದಾಗ ಕಂಪ್ಲೀಟಾಗಿ ಈ ಪಾಯಿಂಟ್ ಹತ್ರ ಏನು ಬಂದಿದೆ, ಈ ಪಾಯಿಂಟ್ ಹತ್ರ ಎಲ್ಲ ಬಂದಂಗೆಲ್ಲ ರೀಲೋಡಿಂಗ್ ಆಗಿದೆ. ಅಂದರೆ ಬಿಗ್ ಪ್ಲೇಯರ್ ಕಂಪ್ಲೀಟಾಗಿ ಪ್ರೈಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದೇನೇನಿತ್ತು ಪ್ರೈಸ್ ನೋಡಿ, ಎಲ್ಲರೂ ಬುಲ್ಲಿಶ್ ಆಗ್ತದೆ ಅಂದ್ಕೊಂಡು ಎಲ್ಲರೂ ಬೈ ಮಾಡ್ತಾ ಇದ್ರಲ್ಲ, ಆರ್ಡ್ರುಗಳನ್ನೆಲ್ಲನೂ ತಿಂದ್ಕೊಂಡು ಗಾಡಿನ ಲೋಡ್ ಮಾಡ್ಕೊಂಡಿದ್ದಾರೆ. ಖಂಡಿತ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದೇ ಬರುತ್ತೆ. ನೋಡಿ ಇದನ್ನೇ ಹೇಳೋದು, ನೀವು ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದಾಗ ಬಂದೇ ಬರುತ್ತೆ ಬಂಧುಗಳೇ. ನಾನೊಂದು ಮಾತು ಹೇಳ್ದೆ, ಇದನ್ನು ಹ್ಯಾಮರ್ ಅಂದ್ಕೊಂಡು ಬೈ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ನೋಡಿ ಎಲ್ಲರೂ ಹ್ಯಾಮರ್ ಅಂದ್ಕೊಂಡು ಬೈ ಮಾಡಿದ್ರೆ ಈ ಥರ ರಿಸಲ್ಟನ್ನ ನೋಡ್ಬೋದಾಗಿರುತ್ತೆ. ಇಲ್ಲಿ ಯಾವ ಥರ ರಿಸಲ್ಟ್ ಇದೆ ಅನ್ನೋದನ್ನ ನೋಡ್ಬೋದಾಗಿರುತ್ತೆ. ನೋಡಿ ಕ್ಯಾಂಡಲ್ ಒಳಗಡೆ ಏನು ರಿಸಲ್ಟ್ ಇದೆ ಅಂತ ನೋಡೋದಕ್ಕಾಗೋದಿಲ್ಲ. ಕ್ಯಾಂಡಲ್ ಒಳಗಡೆ ಏನಾಗಿದೆ ಅನ್ನೋದನ್ನ ಆರ್ಡರ್ ಫ್ಲೋನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅರ್ಥ ಆಗ್ತದೆಯಾ? ಈ ಥರ ಬಿಗ್ ಪ್ಲೇಯರ್ ಇಲ್ಲಿ ಆಕ್ಟಿವ್ ಆಗಿದ್ದಾರೆ. ಈ ಪ್ರಮಾಣದಲ್ಲಿ ಬಿಗ್ ಪ್ಲೇಯರ್ ಆಕ್ಟಿವ್ ಆಗಿದ್ದಾರೆ. ಈ ಪ್ರಮಾಣದಲ್ಲಿ ಆಗಿರೋದ್ರಿಂದ ಖಂಡಿತ ಪ್ರೈಸು ಇವಾಗಿನ ಲಕ್ಷಣಗಳು ಏನು ಕಂಡು ಬರ್ತಾ ಇದೆ ಅದನ್ನು ಕೂಡ ನೋಡೋಣ. ಓಕೆ, ಎಲ್ಲೂ ಕೂಡ ಡಿಮ್ಯಾಂಡ್ ಝೋನ್ ಇಲ್ಲ, ಇಲ್ಲ. ನೋಡಿ ಪ್ರೈಸ್ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗಬೇಕಾಗಿತ್ತು, ಅಟ್ಲೀಸ್ಟ್ ಇಲ್ಲಿಂದನೇ ಮಾರ್ಕೆಟ್ನ ಮೂವ್ ಮಾಡಬೇಕಾಗಿತ್ತು. ಇಲ್ಲಿಂದನೇ ಕಂಟ್ರೋಲ್ ಮಾಡುವಂಥ ಶಕ್ತಿ ಅವ್ರಿಗಿಲ್ಲ ಅಂದಮೇಲೆ ಇಲ್ಲಿಂದ ಹೇಗೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಬರುತ್ತೆ? ಅರ್ಥ ಆಗ್ತದೆಯಾ? ಬೆಟ್ಟನ ನೀವು ಹತ್ತುತ್ತಾ ಇರ್ತೀರಾ, ಒಂದು ಲೆವೆಲ್ ಹತ್ತಿರ್ತೀರಾ, ಏನು ಕೆಳಗಡೆ ಬಂದ್ಬಿಟ್ಟು ಮತ್ತೆ ಹತ್ತುತ್ತೀರಾ? ಹತ್ಕೊಂಡು ಹೋಗಬೇಕು ಅಲ್ವಾ? ಅಟ್ಲೀಸ್ಟ್ ಕುಂತ್ಕೊಂಡು ಅದನ್ನು ವಿಶ್ರಾಂತಿನ ಪಡ್ಕೊಂಡಾದರೂ ಹೋಗಬೇಕು. ಅದರಿಂದ ಬೆಟ್ಟ ಹತ್ತೋದನ್ನ ರೀತಿನ ಗಮನಿಸಿ. ಓಕೆನಾ? ಜೊತೆಗೆ ಆಲ್ರೆಡಿ ಹೇಳಿದ್ದೀನಿ, ಈ ಪಾಯಿಂಟ್ ಆಲ್ರೆಡಿ ಸೆಲ್ಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತ 100% ಪ್ರೈಸ್ ಬಿದ್ದೇ ಬೀಳುತ್ತೆ ಬಂಧುಗಳೇ. ಇದನ್ನು ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಇಲ್ಲಿ ಬಿಗ್ ಪ್ಲೇಯರ್ಸ್ ಇವಾಗ ಸ್ಟಾರ್ಟ್ ಆಗ್ತಾರೆ, ದೊಡ್ಡ ಕ್ಯಾಂಡಲ್ಗಳು ಉರುಳೋದಕ್ಕೆ ಶುರುವಾಗುತ್ತೆ. ಇದನ್ನೇ ಹೇಳೋದು, ಬಿಗ್ ಪ್ಲೇಯರ್ಸ್ ಹೇಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ. ನೋಡಿ ಆಲ್ರೆಡಿ ಬರ್ತಾ ಇದೆ ಬಿಗ್ ಪ್ಲೇಯರ್, ಬಂದೇ ಬಿಟ್ರು ನೋಡಿ. ಮಾತಾಡ್ತಾ ಇದ್ದಂಗೆ ಬರ್ತಾ ಇದ್ದಾರೆ ನೋಡಿ, ಇಲ್ಲಿ ಬರ್ತಾ ಇದ್ದಾರೆ ಬಿಗ್ ಪ್ಲೇಯರ್ಸ್ ಉರುಳಿಸ್ತಾ ಇದ್ದಾರೆ ನೋಡಿ.
ರಿಸ್ಕ್ ಪಾರ್ಟ್ ಎಷ್ಟು, ರಿವಾರ್ಡ್ ಪಾಯಿಂಟ್ ಎಷ್ಟು. ವಾಟ್ ಹ್ಯಾ ಬ್ಯೂಟಿಫುಲ್ ಆಫ್ ದಿ ರಿಸ್ಕ್ ರಿವಾರ್ಡ್. ಗಮನಿಸಿ, ಅದೇ ರೀತಿ ಪ್ರೈಸು ಕೆಳಗಡೆ ಬರ್ತಾ ಇದೆ. ದಟ್ಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್. ನಿಮಗೆ ಟ್ರೇಡ್ನ ಮಾಡಬೇಕಂದ್ರೆ ಕ್ಲಾರಿಟಿ ಇರಬೇಕು ಬಂಧುಗಳೇ. ಕ್ಲಾರಿಟಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅರ್ಥ ಆಗ್ತದೆಯಾ? ಕ್ಲಾರಿಟಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಯಾವ ಥರ ಉರುಳುತ್ತಾ ಇದೆ, ಕ್ಯಾಂಡಲ್ಗಳೆಲ್ಲ ಉರುಳುತ್ತಾ ಇದೆ. ಖಂಡಿತ ಇನ್ನೂ ಉರುಳುತ್ತೆ. ನಮ್ಮ ಸಪ್ನವ್ರಿಗೆ ಹೇಳಿದ್ದೆ ಟಾರ್ಗೆಟ್ ಬಂದು ಈ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಈ ಪಾಯಿಂಟ್ ಅಂತ. ಬಟ್ ಇನ್ನೂ ಕೆಳಗಡೆ ಇಟ್ಟಿದ್ದೀವಿ. ರೀಸನ್ ಇದೆ, ಅದಕ್ಕೆ ರೀಸನ್ ಇದೆ, ಸೀಕ್ರೆಟ್ ರೀಸನ್ ಇದೆ. ಜೊತೆಗೆ ಇಲ್ಲಿ ಬಂಧುಗಳೇ ಈ ಪಾಯಿಂಟಲ್ಲಿ ಟೆಕ್ನಿಕಲಿ ಟಾರ್ಗೆಟ್ ಬಂದು ಈ ಪಾಯಿಂಟ್ ಟೆಕ್ನಿಕಲಿ, ಬಟ್ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟಾರ್ಗೆಟ್ ಬಂದು ಈ ಪಾಯಿಂಟ್. ಎರಡನೇದು ಡೇ ಲೋನ ಹೊಡೆದಾಕುತ್ತೆ ಮಾರ್ಕೆಟು. ನೋಡೋಣ ಹೊಡೆಯುತ್ತಾ ಇಲ್ವ. ಬಿಗ್ ಕ್ಯಾಂಡಲ್ಗಳು ಬರುತ್ತೆ ಅಂತ ಹೇಳಿದ್ದೀನಿ. ಈ ಪಾಯಿಂಟಿಂದ ಬರುತ್ತಾ ಇಲ್ವ ನೋಡಿ. ಆಲ್ರೆಡಿ ಇಲ್ಲೊಂದು ಬಂದುಬಿಟ್ಟಿದೆ. ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ಬಂದೇ ಬರುತ್ತೆ ನೋಡಿ. ಬಿಗ್ ಪ್ಲೇಯರ್ಸ್ ಬಂದರು ನೋಡಿ. ನೋಡಿ ಇಲ್ಲಿ ಟಾರ್ಗೆಟ್ ರೀಚ್ 25,932ಗೆ 30ಗೆ ಬಂದಿದೆ. ಓಕೆನಾ, 930ಗೆ ಬಂದಿದೆ. ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡಿದ್ರೆ ಇವಾಗ ಓಕೆ 931ಗೆ ಕ್ಲೋಸ್ ಮಾಡಲಾಗಿದೆ. 25,931ಗೆ ಕ್ಲೋಸ್ ಮಾಡಲಾಗಿದೆ. ನಮ್ಮ ಒಂದು ಟ್ರೇಡ್ ಏನಿತ್ತು ಅದನ್ನು ಕ್ಲೋಸ್ ಮಾಡಿದ್ದೀವಿ. ಓಕೆನಾ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಬಂಧುಗಳೇ ಇನ್ನೂ ಪ್ರೈಸ್ ಕೆಳಗಡೆ ಬರುತ್ತೆ, ಬಟ್ ಇಲ್ಲಿಗೆ ಕ್ಲೋಸ್ ಮಾಡಿದ್ದೀವಿ. ಎರಡನೇದು ಅರ್ಥ ಮಾಡ್ಕೊಳ್ಳಿ, ನಾವು ಇಲ್ಲೇ ಸೆಲ್ಲಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಮತ್ತು ಇಲ್ಲಿಂದ ಸೆಲ್ಲಿಂಗ್ ಬರುತ್ತೆ ಮಾರ್ಕೆಟು. ನೀವು ಐಡೆಂಟಿಫಿಕೇಷನ್ ಮಾಡಬೇಕಾಗಿರೋದು ಪರ್ಫೆಕ್ಟ್ ಆಗಿರೋವಂಥ ಒಂದು ಲೆವೆಲಲ್ಲಿ. ಸೆಲ್ ಮಾಡಿದ್ರೆ ಟಾಪಲ್ಲೇ ಸೆಲ್ ಮಾಡಬೇಕು, ಬೈ ಮಾಡೋದಾದರೆ ಬಾಟಮಲ್ಲೇ ಬೈ ಮಾಡಬೇಕು. ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ಎಲ್ಲೆಲ್ಲಿ ಬೇಕಲ್ಲಿ ಸೆಲ್ ಮಾಡೋದು, ಬೈ ಮಾಡೋದು ಖಂಡಿತ ತಪ್ಪಾಗುತ್ತೆ. ಸಿಂಪಲ್ ಆಗಿರೋವಂಥ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ತುಂಬ ದಿನ ಆದಮೇಲೆ ನಾನು ನಿಮಗೆ ಲೈವಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಅಲ್ಲಿಗೆ ರಿಸ್ಕ್ ಪಾರ್ಟ್ ಎಷ್ಟಿತ್ತು, ಇಷ್ಟು 21 ಪಾಯಿಂಟ್ ಅಲ್ಲಿದೆ. ಓಕೆನಾ, 21 ಪಾಯಿಂಟು ಇಲ್ಲಿಂದ ಇಲ್ಲಿಗೆ ನಮಗೆ. ಓಕೆನಾ, 26,000 ಎಂಟ್ರಿ ಬಂದು 26,070 ಇರುತ್ತೆ. ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಅಲ್ಲಿ 25,931ಗೆ ಕ್ಲೋಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 86 ಪಾಯಿಂಟ್ಸ್ ಆಗುತ್ತೆ. 86 ಪಾಯಿಂಟ್ಸನ್ನು ಡಿವೈಡೆಡ್ ಬೈ 21 ಮಾಡಿದ್ರೆ ನಿಮಗೆ 1:4 ರಿಸ್ಕ್ ರಿವಾರ್ಡ್ ಅಂಡರ್ಸ್ಟ್ಯಾಂಡ್ ಬಂಧುಗಳು. 1:4 ಅರ್ಥ ಮಾಡ್ಕೊಳ್ಳಿ. 1:4 ಇದ್ರದ ಡೀಟೇಲ್ಸು ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲೇ ಕೊಟ್ಟಿದ್ದೀನಿ. ಏನೇನು ಕೊಟ್ಟಿದ್ದೀನಿ, ಇಲ್ಲಿ ಯಾವ ಥರ ಸೆಲ್ಲಿಂಗ್ ಇದೆ, ಟಾರ್ಗೆಟ್ ಎಲ್ಲಿಗೆ ಬರುತ್ತೆ, ಪ್ರತಿಯೊಂದೂ ಇದೆ. ಈ ಥರ ನಾವು ಕೊಟ್ಬಿಟ್ಟು ಟ್ರೇಡ್ ಮಾಡೋವಂಥದ್ದು, ಸುಮ್ಮನೆ ಮಾಡೋವಂಥದ್ದಲ್ಲ ಅಥವಾ ಸುಮ್ಮನೆ ಹೇಳೋವಂಥದ್ದಲ್ಲ. ಇದೆಲ್ಲ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇಷ್ಟೇ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್. ಯಾವ ಚಾರ್ಟ್ ಆದ್ರೇನು ಅರ್ಥ ಮಾಡ್ಕೊಳ್ಳಿ. ಯಾವ ಚಾರ್ಟ್ ಆದ್ರೇನು ಎಲ್ಲ ಚಾರ್ಟಲ್ಲೂ ಕೂಡ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ, 1:4 ರಿಸ್ಕ್ ರಿವಾರ್ಡ್ ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಎರಡನೇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಡೈಲಿ ಚಾರ್ಟಲ್ಲಿ, ಡೇ ಚಾರ್ಟಲ್ಲಿ ಒಂದು ವಿಕ್ ಹೊಡೆದಿದೆ. ಚೆಕ್ ಮಾಡಿ ಹೋಗಿ. ಲಾಸ್ಟ್ ವೀಕಲ್ಲಿ ಡೇ ಚಾರ್ಟಲ್ಲಿ ಆ ಡೇ ಚಾರ್ಟ್ ವಿಕ್ ಏನಿದೆ ನೋಡಿ, ಈ ಥರ ಇದೆ, ಹಿಂಗಿದೆ ಬುಲ್ಲಿಶು. ಈ ವಿಕ್ ಅರ್ಧ ಫಿಲ್ ಮಾಡಿದೆ. ಇನ್ನೂ ಇದನ್ನು ಕೂಡ ಬಾಟಮ್ ಲೆವೆಲನ್ನು ಕೂಡ ಫಿಲ್ ಮಾಡುತ್ತೆ. ಅದರಿಂದ ದಯವಿಟ್ಟು ಯಾರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಕಡೆ ನೋಡಬೇಡಿ. ಅರ್ಥ ಆಗ್ತದೆಯಾ? ನೋಡಬೇಡಿ. ನೋಡಿ, ಇದೆಲ್ಲ ಸೀಕ್ರೆಟ್ಗಳು, ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಹತ್ರ ಇರುತ್ತೆ. ಓಕೆ ಬಂಧುಗಳೇ, ಅರ್ಥ ಆಯಿತು ಅಂದ್ಕೊತೀನಿ. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಮೆಂಟರ್ಶಿಪ್ ಕೋರ್ಸ್ನೇನಾದ್ರು ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. 9980423938 ಈ ನಂಬರ್ಗೆ
ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಜೊತೆಗೆ ನೋಡಿ, ಇಲ್ಲಿ ನಾನು ಏನು ಹೇಳಿದ್ದೀನಿ, ಇವಾಗ ಮಾರ್ಕೆಟ್ ಎಲ್ಲಿಂದ ಮೂವ್ ಆಗಿದೆ ನಮಗೆ ಗಮನಿಸಿ. ಇವತ್ತು ಇಲ್ಲಿಂದ ಮೂವ್ ಆಗಿದೆಯಲ್ಲ ನೋಡಿ, ಖಂಡಿತ ಪ್ರೈಸು ಈ ಲೆವೆಲ್ಗೆ ಬಂದೇ ಬರುತ್ತೆ. ಬಟ್ ಟೈಮು ತುಂಬಾ ಕಮ್ಮಿ ಇದೆ. ಖಂಡಿತ ಈ ಪಾಯಿಂಟ್ಗಂತೂ ಬಂದೇ ಬರುತ್ತೆ. ಜೊತೆಗೆ ನನಗೆ ಪರ್ಸ್ನಲ್ ವರ್ಕ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡಿದ್ದೀವಿ. ಬಟ್ ಇಷ್ಟೊಂದು ಟೈಮ್ ತೊಗೊಳುತ್ತೆ ಅಂದ್ಕೊಂಡಿರಲಿಲ್ಲ, ಬೇಗನೆ ಮುಗಿಯುತ್ತೆ ಟ್ರೇಡು ಅಂದ್ಕೊಂಡೆ. ಬಟ್ ಟೈಮ್ ತೊಗೊಂತು. ಪರ್ಸ್ನಲ್ ವರ್ಕ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡಲಾಗಿದೆ. ಫಸ್ಟ್ ಟಾರ್ಗೆಟ್ಗೆ. ಸೆಕೆಂಡ್ ಟಾರ್ಗೆಟ್ಗೆ 100% ನೋಡಿ ಏನು ಹೇಳ್ತಾ ಇದ್ದೀನಿ ಅಂತ, 100% ಪ್ರೈಸ್ ಸೆಕೆಂಡ್ ಟಾರ್ಗೆಟ್ ಲೆವೆಲ್ಗೆ ಬಂದೇ ಬರುತ್ತೆ. ಹಾಗಾದರೆ ಬರುತ್ತಾ ಇಲ್ವಾ, ನಾವು ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡೋಣ. ಓಕೆನಾ. ಈ ಒಂದು ಟ್ರೇಡ್ನ ಇನ್ಡೆಪ್ತ್ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡೋದನ್ನ ಮರೆಯಲೇಬೇಡಿ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.